भाजपा पार्टी को ना तो न्यायपालिका पर विश्वास है और ना ही संविधान पर, जैसा तंज कसा है आबकारी मंत्री आरबी तिम्मापुर ने। वे बागलकोटे शहर के नए पर्यटक भवन में मीडिया कर्मियों से बात कर रहे थे। उन्होंने कहा कि धर्म के मामले में भाजपा नेताओं को कोई विश्वास नहीं है। भाजपा वाले केवल झूठा फैलाते रहते हैं और इसकी वजह से पूरा मंगलूर जल रहा है। इस स्थिति को शांत करने के बजाय उसमें घी डालने जैसा काम भाजपा कर रही है, ऐसा उन्होंने आरोप लगाया। उन्होंने कहा भाजपा ऐसा काम कर रही है जिससे तनाव अधिक बढ़ता है। यह दिखाता है कि भाजपा के लोग कितने असहाय हैं और भाजपा एक खराब माहौल बना रही है। उन्होंने आरोप लगाया है कि भाजपा हिंदू मुस्लिम जैसे शब्दों का उपयोग करके चुनाव लड़ती है। सुबह उठते ही उन्हें मुस्लिम का ध्यान आता है। मुस्लिमों के ध्यान में लोग अपना राजनीतिक लाभ ढूंढते हैं और राजनीतिक फायदे के लिए नफरत फैलाने की साजिश रखते हैं। भाजपा ना तो शांति की ज़रूरत है ना ही धर्म की। भाजपा हिंदू धर्म में जो बातें हैं उनसे बहुत कुछ भाजपा को पता नहीं है, ऐसा तीखा पलटवार उन्होंने किया। आलमट्टी जलाशय की ऊंचाई बढ़ाने के विषय पर महाराष्ट्र द्वारा फिर से आपत्ति दर्ज कराने पर मंत्री बोल उठे। ಅವ್ರು ಯಾವಾಗಲೂ ಇದನ್ನೇ ಮಾಡೋದು। ಅವರಿಗೆ ನ್ಯಾಯಯುತವಾದಂತ ನ್ಯಾಯದಲ್ಲಿ ಅವರಿಗೆ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಧರ್ಮದ ವಿಚಾರದಲ್ಲಿ ಅವ್ರಿಗೆ ನಂಬಿಕೆ ಇಲ್ಲ. ಅವರು ಸುಳ್ಳನ್ನೇ ಹಬ್ಬಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ. ಇಡೀ ಮಂಗಳೂರೇ ಒಂದು ದ್ವೇಷ ಹೊತ್ತಿ ಉರಿತಾ ಇದೆ. ಆ ಶಮನದ ಬಗ್ಗೆ ಮಾತಾಡೋದು ಬಿಟ್ಟು ಮತ್ತೆ ಬೆಂಕಿ ಹಾಕ್ತಕ್ಕಂಥದ್ದು, ತುಪ್ಪ ಹಾಕ್ತಕ್ಕಂಥದ್ದು, ಉಗ್ರತೆಯನ್ನ ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡ್ತಾರಲ್ಲ, ಅವರು ಎಷ್ಟು ದುರ್ಬಲರಿದ್ದಾರೆ ಅಂತಕ್ಕಂಥದ್ದು ಇದು ತೋರಿಸ್ತದೆ. ಇದು ವೆರಿ ಬ್ಯಾಡ್ ಕ್ಲೈಮೇಟ್ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸದಲ್ಲಿ ಭಾಜಪದವ್ರು ಹೋಗ್ತಾ ಇದ್ದಾರೆ. ಅಲ್ಲೇ ಬರುದವ್ರು ಹಿಂದೂ ಮುಸ್ಲಿಂ ಎರಡರ ಮೇಲೆ ಚುನಾವಣೆ ಗೆಲ್ಲಿಸಿಕೊಂಡು ಯುವಕರನ್ನ ತಪ್ಪುದಾರಿಗಳಿದು ಮುಂಜಾನೆ ಆದ ಕೂಡಲೇ ಮುಸ್ಲಿಂ ಧ್ಯಾನ ಮಾಡಿಕೊಂಡು ಮುಸ್ಲಿಮರ ಧ್ಯಾನದಲ್ಲೇ ಇವರು ಲಾಭ ಪಡ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಕುತಂತ್ರವಾದಿಗಳು ರಾಜಕೀಯ ಲಾಭಕ್ಕಾಗಿ ದೇಶದಲ್ಲಿ ದೇಶ ಹುಟ್ಟಿಸ್ತಕ್ಕಂಥದ್ದು, ರಾಜ್ಯದಲ್ಲಿ ದೇಶ ಹುಟ್ಟಿಸ್ತಕ್ಕಂಥದ್ದು, ಓಣಿಯಲ್ಲಿ ದೇಶ ಹುಟ್ಟಿಸ್ತಕ್ಕಂಥ ಕುಟಿಲ ಕುತಂತ್ರವಾದಿಗಳಿವರು. ಇವರಿಗೆ ಯಾವುದು ಶಾಂತಿ ಬೇಡ, ಇವ್ರು ಧರ್ಮನೂ ಬೇಡ. ಧರ್ಮದಲ್ಲಿ ಜಗಳ ಹಚ್ಚಿ ಅದರ ಲಾಭ ಪಡ್ಕೊಳ್ಳೋದು ಹೆಂಗೆ ಅಂತಕ್ಕಂಥದ್ದು. ಹಿಂದೂ ಧರ್ಮದಲ್ಲೇ ಇರ್ತಕ್ಕಂಥ ಹಲವಾರು ವಿಚಾರಗಳು ಅವ್ರಿಗೆ ಗೊತ್ತಿಲ್ಲ. ಅಂಬೇಡ್ಕರ್ ಅವರು ಈ ಧರ್ಮದಲ್ಲಿ ಹುಟ್ಟಿದೀನಿ, ಈ ಧರ್ಮದಲ್ಲಿ ಸಾಯೋದಿಲ್ಲ ಅಂತಕ್ಕಂಥ ಮಾತು ಹೇಳಿದ್ರು. ಹಿಂದೂ ರಾಷ್ಟ್ರ ಕಟ್ತೀವಿ ಅಂತಕ್ಕಂಥವ್ರಿಗೆ ಆ ಅಂಬೇಡ್ಕರ್ ಅವ್ರ ಮಾತು ಹಿಡಿಸ್ಲಿಲ್ಲೇನು? ಹಿಂದೂ ರಾಷ್ಟ್ರ ಕಟ್ಟಕ್ಕೆ ಇವ್ರಿಗೆ ಇಂತಹ ಏನು ವಿಚಾರಗಳ ಬಗ್ಗೆ ಇವ್ರಿಗೆ ಯಾಕೆ ತಲೆಯಲ್ಲಿ ಬರೋದಿಲ್ಲ? ಇವ್ರಿಗೆ ಇರೋದು ಒಂದೇ, ಮುಸ್ಲಿಂ ಹಿಂದೂ ಗಲಾಟೆ ಮಾಡಬೇಕು, ಅದು ರಾಜಕೀಯ ಲಾಭ ಪಡ್ಕೊಳ್ಬೇಕು. ಇಂಥ ಕುತಂತ್ರ ಬಿಟ್ರೆ ಮತ್ತೊಂದಿಲ್ಲ.